ಡೀಲ್ 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 ಬಿಬಿಎಂಪಿಯಲ್ಲಿ ಬರೀ ಡೀಲೆ. ಡೆಮಾಲಿಷನ್ ಹೆಸರಿನಲ್ಲಿ ವಸೂಲಿಗಿಳಿತ ಬಿಬಿಎಂಪಿ. ಡೆಮಾಲಿಷನ್ಗೆ ಆರ್ಡರ್, ಡೆಮಾಲಿಷನ್ ಯಾಕಿಲ್ಲ? ಬಿಬಿಎಂಪಿ ಆಯುಕ್ತರೇ ಸ್ವಲ್ಪ ಈ ಸ್ಟೋರಿಯನ್ನು ನೋಡಿ. ಬಿಬಿಎಂಪಿ ಕಚೇರಿ ಕೂಗಳತೆ ದೂರದಲ್ಲಿ ಅಕ್ರಮ ಕಟ್ಟಡ ಎದ್ದಿರುವಂತಹದ್ದು. ಮಂಜೂರಾತಿ ನಕ್ಷೆಯನ್ನು ಉಲ್ಲಂಘಿಸಿ 5 ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡಿರುವಂಥದ್ದು. ಅಕ್ರಮ ಕಟ್ಟಡ ಅಂತ ಬಿಬಿಎಂಪಿ ಎಂಜಿನಿಯರ್ಗಳೇ ಕಟ್ಟಡದ ತೆರವಿಗೆ ಆದೇಶ. ಎಸ್, ಬಿಬಿಎಂಪಿಯಲ್ಲಿ ಭರೀ ಡೀಲೆ. ಬಿಬಿಎಂಪಿ ಆಯುಕ್ತರು ಈ ಒಂದು ಸ್ಟೋರಿಯನ್ನು ನೋಡಲೇಬೇಕಾದಂತಹ ಒಂದು ಸ್ಟೋರಿ. ಕೇವಲ ಬಿಬಿಎಂಪಿ ಕಚೇರಿಯ ಕೂಗಳತೆ ದೂರದಲ್ಲಿ ಒಂದು ಅಕ್ರಮ ಕಟ್ಟಡ ಶುರುವಾಗಿರುವಂತಹದ್ದು. ಮಂಜೂರಾತಿ ನಕ್ಷೆಯನ್ನು ಕಂಪ್ಲೀಟಾಗಿ ಉಲ್ಲಂಘಿಸಿ ಒಟ್ಟು 5 ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡಿರುವಂಥದ್ದು. ಅಕ್ರಮ ಕಟ್ಟಡ ಅಂತ ಈಗಾಗಲೇ ಬಿಬಿಎಂಪಿ ಎಂಜಿನಿಯರ್ಗಳೇ ಕಟ್ಟಡವನ್ನು ತೆರವಿಗೆ ಆದೇಶ ಮಾಡಿರುವಂಥದ್ದು. ಆದರೆ ಬಿಬಿಎಂಪಿ ಕಚೇರಿಯ ಕೂಗಳತೆ ದೂರದಲ್ಲಿ, ಎಸ್, ಪಶ್ಚಿಮ ವಲಯ ವಾರ್ಡ್ ಸಂಖ್ಯೆ 77, 47, 48, 49, 54 ಎರಡನೇ ಮುಖ್ಯ ರಸ್ತೆ. 10 ದಿನದ ಹಿಂದೆ ಕಟ್ಟಡ ಡೆಮಾಲಿಷನ್ಗೆ ಆರ್ಡರ್ ಮಾಡಿರುವಂತಹ ಪಾಲಿಕೆ. ಅಕ್ರಮ ಕಟ್ಟಡ ತೆರವಿಗೆ ಹಿಂದೇಟು ಹಾಕ್ತಿರುವಂತಹ ಪಶ್ಚಿಮ ವಲಯ ಅಧಿಕಾರಿಗಳು ಕಟ್ಟಡ ತೆರವಿಗೆ ಆರ್ಡರ್ ಮಾಡಿ ಮಾಲೀಕರ ಜೊತೆ ಡೀಲ್ ಮಾಡಿಕೊಂಡಿರುವಂತಹ ಆರೋಪ. 108 ಅನುಮಾನ ಹುಟ್ಟುಹಾಕಿದ ಪಶ್ಚಿಮ ವಲಯ ಅಧಿಕಾರಿಗಳ ನಡೆ. ಎಸ್, 4ನೇ ಕ್ರಾಸ್ ಮಲ್ಲೇಶ್ವರಂನಲ್ಲಿ ತಲೆ ಎತ್ತಿರುವಂತಹ ಒಂದು ಅಕ್ರಮ ಕಟ್ಟಡ 10 ದಿನದ ಹಿಂದೆ ಡೆಮಾಲಿಷನ್ಗೆ ಆರ್ಡರ್ ಆಗಿತ್ತು. ಆದರೂ ಕೂಡ ಡೆಮಾಲಿಷನನ್ನು ಮಾಡಿಲ್ಲ. ಅಂದರೆ ಮಾಲೀಕರ ಜೊತೆ, ಕಟ್ಟಡ ಮಾಲೀಕರ ಜೊತೆ ಡೀಲ್ ಮಾಡಿಕೊಂಡಿರುವಂತಹ ಒಂದು ಆರೋಪ ಈಗ ಕೇಳಿ ಬಂದಿರುವಂತಹದ್ದು. 108 ಅನುಮಾನ ಹುಟ್ಟುಹಾಕಿದ ಪಶ್ಚಿಮ ವಲಯ ಅಧಿಕಾರಿಗಳ ನಡೆ.